ದೇಶದೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿ ಕಳೆಗಟ್ಟಿದೆ. ಇಂದು ಎಲ್ಲೆಡೆ ಈಗ ಈ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಗೆ ಇವತ್ತು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರೋ ಶಿವಲಿಂಗಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸೋದಕ್ಕೆ ಕೋರ್ಟ್ನಿಂದ ಆದೇಶವನ್ನು ಕೂಡ ಕೊಡಲಾಗಿದೆ. ಇಂದು ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಲ್ಲಿರೋ ಮಶಾಕ್ ದರ್ಗಾ, ಈ ದರ್ಗಾದಲ್ಲಿ 14 ಜನರಿಗೆ ಶಿವಲಿಂಗಕ್ಕೆ ಅಂತ ಪೂಜೆ ಸಲ್ಲಿಸಲು ಇದೀಗ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಲ್ಲಿರುವಂತಹ ಮಶಾಕ್ ದರ್ಗಾದಲ್ಲಿ 14 ಜನರಿಗೆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಇದೀಗ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಹಾಗೆ ಹರ್ಷಾನಂದ ಗುತ್ತೇದಾರ್ ಹಾಗೆ ಗುರುಶಾಂತ್ ಅವರು ಕೂಡ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇಂದಿನಿಂದ ಅಲ್ಲಿನ ಸ್ಥಿತಿಗತಿ ಬಗ್ಗೆ ನಮ್ಮ ಕಲಬುರಗಿ ಪ್ರತಿನಿಧಿ ರಾಜಶೇಖರಯ್ಯ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಅದೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಂದು ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ರಾಘವ ಚೈತನ್ಯ ಶಿವಲಿಂಗಕ್ಕೆ ಇಂದು ಪೂಜೆಯನ್ನ ಸಲ್ಲಿಸೋದಕ್ಕೆ ಹಿಂದೂ ಮರ ಸಂಘಟನೆಗಳು ಮುಂದಾಗಿರ್ತಂಥದ್ದು. ಸಾಕಷ್ಟು ಈ ಒಂದು ವಿವಾದನ ಹುಟ್ಟಾಕಿರ್ತಕ್ಕಂಥ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿರ್ತಕ್ಕಂಥದ್ದು. ಕಾರಣ ಅಂತಂದ್ರೆ ಹಿಂದೆ 2020ರಲ್ಲಿ ಈ ಒಂದು ವಿವಾದಿತ ರಾಘವ ಚೈತನ್ಯ ಲಿಂಗದ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ 2022ರಲ್ಲಿ ಈ ಒಂದು ಶಿವಲಿಂಗದ ಮೇಲೆ ಒಂದು ಏನು ಪೂಜೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು, ಏನು ಶುದ್ಧಿ ಕಾರ್ಯವನ್ನು ಮಾಡೋದಕ್ಕೆ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿವಾದ ಇಲ್ಲಿ ಹುಟ್ಕೊಂಡಿತ್ತು, ಸಾಕಷ್ಟು ಗಲಾಟೆಗಳು ಕೂಡ ಆ ಸಂದರ್ಭದಲ್ಲಿ ನಡೆದಿತ್ತು. ಹಿಂದೂ ಪರ ಸಂಘಟನೆಗಳು ಪೊಲೀಸ್ ಬಂದೋಬಸ್ತ್ನಲ್ಲಿ ಏನು ಶಿವಲಿಂಗಕ್ಕೆ ಪೂಜೆಯನ್ನ ಮಾಡಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಗಲಾಟೆಗಳು ಕೂಡಿದ್ದು, ಕಲ್ಲು ತೂರಾಟ ಕೂಡ ಆಗಿತ್ತು. ಆಗಿನ ಕೇಂದ್ರ ಸಚಿವ ಭಗವಂತ ಖೂಬಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಪೂಜೆಯಲ್ಲಿ ಅವರ ಕಾರಿನ ಮೇಲೂ ಕೂಡ ಕಲ್ಲು ತೂರಾಟ ನಡೆದಿತ್ತು. ಹಾಗಂತ ಪ್ರತಿ ವರ್ಷವೂ ಕೂಡ ಈ ಒಂದು ಪೊಲೀಸ್ ಬಂದೋಬಸ್ತ್ನಲ್ಲಿನೇ ಹಿಂದೂ ಪರ ಸಂಘಟನೆಗಳು ಪೂಜೆಯನ್ನ ಕಾರ್ಯವನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ವರ್ಷವೂ ಕೂಡ ಏನು ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಕೋರ್ಟ್ ಮೊರೆ ಹೋಗೋದ್ರ ಮೂಲಕ 14 ಜನರಿಗೆ ಪೂಜೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಹಿಂದೂ ಮುಸ್ಲಿಂ ದರ್ಗಾ ಇರತಕ್ಕಂಥದ್ದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯ ಪುರಾತನ ಕಾಲದಿಂದಲೂ ಕೂಡ ಶತಮಾನಗಳ ಕಾಲದಿಂದಲೂ ಕೂಡ ಈ ಒಂದು ಲಿಂಗ ಇದೆ ಅನ್ನುವಂಥ ಪ್ರತೀತಿಯಿಂದ ಈ ಒಂದು ಶುದ್ಧೀಕರಣ ಮಾಡೋದಕ್ಕೆ ಒಂದು ಪೂಜೆಯನ್ನು ಮಾಡೋದಕ್ಕೆ ಹಿಂದೂ ಪರ ಸಂಘಟನೆಗಳು ಮುಂದಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಪೊಲೀಸ್ ಬಗ್ಗೆ ಬಂದೋಬಸ್ತನ್ನು ಮಾಡಲಾಗಿರ್ತಕ್ಕಂಥದ್ದು. ಆಳಂದ ಪಟ್ಟಣದಾದ್ಯಂತ 144 ಕಲಮನ್ನ ಜಾರಿ ಮಾಡಿ ನಂತರದಲ್ಲಿ ಈ ಒಂದು ದರ್ಗಾದಲ್ಲಿರ್ತಕ್ಕಂಥ ರಾಘವ ಚೈತನ್ಯ ಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಹಿಂದೂ ಪರ ಸಂಘಟನೆಗಳಿಗೆ 2 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಏನು ಸಮಯವನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ಅದು ಕೋರ್ಟ್ ಮೂಲಕ ಆದೇಶದ ಮೂಲಕ ಈ ಒಂದು ಪೂಜೆಯನ್ನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಹಿಂದೂ ಸಂಘಟನೆಗಳು. ಅಂದ್ರೆ ಈ ಹಿಂದೆ ಸಾಕಷ್ಟು ಜಿಲ್ಲಾಡಳಿತಕ್ಕೂ ಕೂಡ ಮನವಿ ಮಾಡಿಕೊಂಡಿದ್ದಾಗ ತಿರಸ್ಕಾರಗೊಂಡಂತ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆಗಳು ಕೋರ್ಟ್ ಮೊರೆ ಹೋಗಿದ್ವು. ಕೋರ್ಟ್ ಮೊರೆ ಹೋದಂತ ಸಂದರ್ಭದಲ್ಲಿ ಈ ಒಂದು 14 ಜನರಿಗೆ ಅಂದ್ರೆ ಸಿದ್ದರಾಮಯ್ಯ ಏನು ಅರ್ಜಿದಾರ ಸಿದ್ದರಾಮಯ್ಯ ಹಿರೇಮಠ್ ಸೇರಿದಂತೆ 14 ಜನರಿಗೆ ಪೂಜೆಯನ್ನ ಇವತ್ತು ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನ ಅಂದ್ರೆ ಹಿಂದೆ ಆದಂತಹ ಘಟನೆಯನ್ನ ನೆನಪಿನಿಟ್ಕೊಂಡು ಇವತ್ತು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿನೇ 2 ಗಂಟೆಗೆ ಸುಮಾರಿಗೆ ಈ ಒಂದು ಲಿಂಗಕ್ಕೆ ಪೂಜೆ ಮಾಡೋದಕ್ಕೆ ಬರೋದಕ್ಕಂದ್ರೆ ರಸ್ತೆಯಲ್ಲೂ ಕೂಡ ಬರ್ತಕ್ಕಂಥ ಏನು ವಾಹನಗಳಿದ್ದಾವೆ ಆ ವಾಹನಗಳನ್ನು ಕೂಡ ಸಾಕಷ್ಟು ತಪಾಸಣೆ ಮಾಡೋದ್ರ ಮೂಲಕ ಒಳಗೆ ಬಿಡುವಂತಹ ಕೆಲಸ ಕೂಡ ಇಲ್ಲಿ ನಡೀತಕ್ಕಂಥದ್ದು. ಯಾಕಂದ್ರೆ ಹೊರಗಿಂದ ದುಷ್ಕರ್ಮಿಗಳು ಬಂದು ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮುಂಜಾಗ್ರತೆ ಕ್ರಮವನ್ನು ಪೊಲೀಸರು ಕೈಗೊಂಡಿರ್ತಕ್ಕಂಥದ್ದು. ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಹಾಕಿರ್ತಕ್ಕಂಥದ್ದು. ಒಳಬರುವಂತಹ ವಾಹನಗಳನ್ನ ತಪಾಸಣೆ ಇಲ್ಲದೆ ಒಳಗಡೆ ಬಿಡ್ತಾ ಇಲ್ಲ. ಏನು ಈ ಒಂದು ಒಳಗೆ ಬರುವಂತಹ ವಾಹನದಲ್ಲಿ ವಾಹನದ ನಂಬರ್ ಆಗಿರ್ಬೋದು, ಅಲ್ಲಿ ಎಲ್ಲಿಂದ ಬಂದರು ಅನ್ನೋಂಥ ವಿಷಯ ಆಗಿರೋದು ಎಲ್ಲವನ್ನ ಕೂಡ ಪೊಲೀಸರು ನೋಟ್ ಮಾಡ್ತಕ್ಕಂಥದ್ದು. ಯಾವುದೇ ಅಹಿತಕರ ಘಟನೆ ಇವತ್ತು ನಡೀಬಾರದು ಅನ್ನೋಂಥ ನಿಟ್ಟಿನಲ್ಲಿ ಅಂದ್ರೆ 2 ಗಂಟೆವರೆಗೂ ಕೂಡ ಒಳಬರ್ತಕ್ಕಂಥ ವಾಹನಗಳನ್ನ ತಪಾಸಣೆ ನಡೆಸ್ತಾರೆ. ಅಲ್ಲದೆ 2 ಗಂಟೆಗೆ ಬಂದಂತಹ ಹಿಂದೂ ಪರ ಸಂಘಟನೆಗಳಿಗೆ ಪೂಜೆಯನ್ನ ಮಾಡೋದಕ್ಕೆ ಏನು ಅನುಕೂಲವನ್ನ ಇಲ್ಲಿ ಮಾಡಿಕೊಡಲಾಗಿರ್ತಕ್ಕಂಥದ್ದು. ಪೂಜೆ 2 ಗಂಟೆಯಿಂದ 8 ಗಂಟೆವರೆಗೂ ಅವಕಾಶ ಅವರಿಗೆ ನೀಡಲಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಸಾಕಷ್ಟು ವಿವಾದಿತ ರಾಘವ ಚೈತನ್ಯ ಲಿಂಗ ಏನಿದೆ ಆ ಲಿಂಗಕ್ಕೆ ಹಿಂದೂ ಪರ ಸಂಘಟನೆಯ 14 ಜನರು ಏನು ಒಟ್ಟಾರೆ ಈ ಪೂಜೆ ಸಲ್ಲಿಸಲಿಕ್ಕೆ ಕಲಬುರಗಿಯ ಒಂದು ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಆಗಮಿಸಲಿರ್ತಕ್ಕಂಥದ್ದು. ಈ ಒಂದು ವಿವಾದದಲ್ಲಿ ಇವತ್ತು ಸಾಕಷ್ಟು ಮುಂಜಾಗ್ರತೆಯೊಂದಿಗೆ ಈ ಪೂಜೆ ಮಾಡಲಿಕ್ಕೆ ಕಲಬುರಗಿಯಲ್ಲಿ ಅವಕಾಶವನ್ನ ನೀಡಿರ್ತಕ್ಕಂಥದ್ದು. ನಾನು ರಾಜಶೇಖರಯ್ಯ, ಕಲಬುರಗಿಯಿಂದ ರಾಜ್ ನ್ಯೂಸ್ಗಾಗಿ.